ಈ ನಮ್ಮ ರಾಮನಗರ ಜಿಲ್ಲೆಯಲ್ಲಿ 3 ತಾಲೂಕುಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಕೊಡತಕ್ಕಂಥ ಔಷಧಿಯನ್ನು, ಲೈಫ್ ಸೇವಿಂಗ್ ಮೆಡಿಸಿನ್ನ ನಾವು ಇಲ್ಲಿ ಇಟ್ಟಿದ್ದೇವೆ. ಅಂದರೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಎಲ್ಲಿ, ಒಂದು ಕನಕಪುರ, ಇನ್ನೊಂದು ರಾಮನಗರ, ಇನ್ನೊಂದು ಮಾಗಡಿ, ಈ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇದಕ್ಕೆಲ್ಲ ವ್ಯವಸ್ಥೆ ಇದೆ. ಸೊ ಅಲ್ಲಿಗೆ ಅವರಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೂಡ ಕೊಡಲಾಗಿದೆ. ಇದೊಂದು ಏಜೆನ್ಸಿ ಮಾನಿಟರ್ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಗೋಲ್ಡನ್ ಅವರ್ ಒಳಗಡೆನೆ ಟ್ರೀಟ್ಮೆಂಟ್ ಕೊಡಬೇಕು, 3 to 6 hours ಒಳಗಡೆನೆ. ಅದರ್ವೈಸ್ ಏನಾಗುತ್ತೆ, ಅವರು ಸುಮಾರು ದೂರ ಹೋಗ್ಬೇಕು, ಲೇಟ್ ಆಗುತ್ತೆ. ಲೇಟ್ ಆದಾಗ ಡೆತ್ಸ್ ಆಗ್ಬೋದು ಅಥವಾ ಹಾರ್ಟ್ ಡ್ಯಾಮೇಜ್ ಆಗಿಬಿಡುತ್ತೆ. ಅದರಿಂದ ಈ 18,000 ರೂಪಾಯಿ ಬೆಲೆ ಬಾಳುವ ಈ ಇಂಜೆಕ್ಷನ್ನು, ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸುವಂಥ ಇಂಜೆಕ್ಷನ್, ಇದನ್ನ 1080 ಪ್ಲೇಸ್ ಅಂತೀವಿ. 1 ನಿಮಿಷ ಅದು ಇಂಜೆಕ್ಷನ್, ಡ್ರಿಪ್ಪಲ್ಲೂ ಕೊಡಂಗಿಲ್ಲ. 1 ನಿಮಿಷದಲ್ಲಿ ಅದು ಇಂಜೆಕ್ಷನ್ ಕೊಟ್ಟು ಅದು ಕೊಟ್ಟರೆ 90% ಆಫ್ ದಿ ಪೇಷಂಟ್ಸ್ಗೆ ಅನುಕೂಲ ಆಗುತ್ತೆ. ಆಮೇಲೆ ಒಂದು 3 to 6 hours ಆದಮೇಲೆ, ಅವರು ಸ್ಟೆಬಿಲೈಸ್ ಆದಮೇಲೆ ಅವರನ್ನು ನಾವು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿಗೆ ಶಿಫ್ಟ್ ಮಾಡೋಂಥದ್ದು. ಇದು 45 ತಾಲೂಕುಗಳಲ್ಲಿ ಜಾರಿ ಇದೆ. ಇದನ್ನು 90 ತಾಲೂಕಿಗೆ ವಿಸ್ತರಣೆ ಆಗುವ ಹಂತದಲ್ಲಿದೆ. ಹೌದೌದು. ಡೆತ್ ರೇಟು ಈ ಇಂಜೆಕ್ಷನ್ ಕೊಡೋದಕ್ಕೆ ಮೊದಲು 20% ಇತ್ತು. ಇವಾಗ ಡೆತ್ ರೇಟು ಇಸ್ ರೆಡ್ಯೂಸ್ ಟು 7%. ಜೈಲಿನಲ್ಲಿ ಇರುವಂತಹ ವ್ಯವಸ್ಥೆಗಳು ಸಾಕಷ್ಟು ಚರ್ಚೆ ಆಗ್ತದೆ ಸರ್. ಈಗ ಜನಸಾಮಾನ್ಯರಲ್ಲೂ ಆ ಒಂದು ವಿಚಾರ ಹೇಗಿರಬಹುದು ಜೈಲು? ಅಲ್ಲ, ಇದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡೋದು.